ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಫಸ್ಟ್ಲಿ ಐ ಆಮ್ ಸಾರಿ, ಇನ್ನು 3 ಮಿನಿಟ್ಸ್ವರೆಗೂ ವೀಡಿಯೋ ಪೋರ್ಟ್ರೇಟ್ ಮೋಡಲ್ಲೇ ಇರುತ್ತೆ. ಆಮೇಲೆ ಯು ಗೆಟ್ ಟು ಸಿ ಇನ್ ಲ್ಯಾಂಡ್ಸ್ಕೇಪ್ ಮೋಡ್. ಅದು ಯಾಕೆ ಅಂದರೆ ನಾನು ಅಲ್ಲಿವರೆಗೂ ಅವತ್ತಿನ ಡೇನ ವ್ಲಾಗ್ ಮಾಡಬೇಕು ಯೂಟ್ಯೂಬ್ಗೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಜಸ್ಟ್ ರೀಲ್ಸ್ಗೆ ಅಂತ ಶೂಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ಮಾಡಿದ ಪ್ಲ್ಯಾನ್ಸ್ ನೋಡಿ ನಾನು ಯೂಟ್ಯೂಬ್ ವ್ಲಾಗ್ ಥರನೇ ಶೂಟ್ ಮಾಡೋಣ ಅಂತ ಶೂಟ್ ಮಾಡಿಕೊಂಡೆ. ಸೊ ಅದಕ್ಕೆ ಫಾರ್ 3 ಮಿನಿಟ್ಸ್ ಹಾಗೆ ಆಗ್ತಿದ್ದೀನಿ. ಆ್ಯಂಡ್ ಕಮಿಂಗ್ ಟು ದ ವಿಡಿಯೋ, ಅವತ್ತು ಸ್ಯಾಟರ್ಡೇ ಆಗಿತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ನಮ್ಮ ಬಾಸ್ಗೆ ಅಂದರೆ ಆಂಜನೇಯ ಸ್ವಾಮಿಗೆ ಅಭಿಷೇಕಗೆ ಹೇಳಿದರು. ಸೊ ಬೇಗ ಎದ್ದು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಟ್ವಿ. ಆ್ಯಂಡ್ ನಮ್ಮ ಅತ್ತೆ ನಮ್ಮ ಮಾವ ಧರ್ಮಸ್ಥಳಕ್ಕೆ ಹೋಗಿದ್ದರು. ಸೊ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಹೋದ್ವಿ ಟೆಂಪಲ್ಗೆ. ಆ್ಯಂಡ್ ನಾವು ಹೋಗಿದ್ದು ದ ಫೇಮಸ್ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ನಿಯರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಈ ದೇವಸ್ಥಾನ ಗೊತ್ತಿರುತ್ತೆ. ಆ್ಯಂಡ್ ಯಾರ್ಯಾರು ಹೋಗಿದ್ದೀರಾ, ಹಾಗೆ ಯಾರ್ಯಾರಿಗೆ ಆಂಜನೇಯ ಸ್ವಾಮಿಯವರ ಫೇವ್ರೆಟ್ ದೇವರು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನಗೆ ಅಂತೂ ದಿ ಫೇವ್ರೆಟ್ ದೇವರು, ಆ್ಯಕ್ಚುಲಿ ದೇವರು ಅಂತ ಹೇಳೋದಕ್ಕಿಂತ ಐ ವುಡ್ ಲೈಕ್ ಟು ಕಾಲ್ ಹಿಮ್ ಮೈ ಫ್ರೆಂಡ್, ಕಂಪ್ಯಾನಿಯನ್, ಗೈಡ್, ಲವ್, ಎಕ್ಸೆಟ್ರಾ ಎಕ್ಸೆಟ್ರಾ. ಬೇಸಿಕಲಿ ಹೂ ಐ ಲುಕ್ ಅಪ್ ಟು ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ನನಗೆ ಗೊತ್ತು ಅವ್ನು ಯಾವಾಗಲೂ ನನ್ನ ಜೊತೆನೇ ಇರ್ತಾನೆ ಆ್ಯಂಡ್ ನನ್ನ ಲೈಫ್ನ ಲೀಡ್ ಮಾಡಿಸ್ತಿದ್ದಾನೆ ಅಂತ. ಆ್ಯಂಡ್ ಇವತ್ತು ನಾವು ಅಭಿಷೇಕ ಕೊಟ್ಟಿದ್ವಿ. ಅಭಿಷೇಕ ಮುಗಿಸ್ಕೊಂಡು ಮಹಾಮಂಗಳಾರತಿ ಎಲ್ಲ ತಗೊಂಡು ಈಗ ಪೂಜೆ ಎಲ್ಲ ಆಯಿತು, ಪ್ರಸಾದ ಕೊಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಸಡನ್ ಪ್ಲ್ಯಾನ್ ಆಗಿ ನಾವು ಈಶಾಗೂ ಹೋಗ್ತಾ ಇದ್ದೀವಿ. ಸೊ ಏನು ಬೇಬಿ, ಈಶಾಗೆ ಅದರಲ್ಲೂ ಬಿಸಿಲಂತೂ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಕ್ಲೀನಾಗಿ ಓಪನ್ ಆದಾಗಿಂದ ನಾವು ಹೋಗೇ ಇಲ್ಲ ಈಶಾಗೆ. ಇಬ್ಬರೂ ಹೋಗಿಲ್ಲ, ನಾನು ಹೋಗಿಲ್ಲ. ಅಂದರೆ ಅದೇನೋ ನಂದಿ ಎಲ್ಲ ಮಾಡಿದ್ರಲ್ಲ, ಅದಾದ್ಮೇಲಿಂದ ಅಂತೂ ಹೋಗೇ ಇಲ್ಲ. ಸೊ ಇವಾಗ ಹೆಂಗೂ ಹೋಗ್ತಾ ಇದ್ದೀವಿ, ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಇವತ್ತು ಡೇ ಒಂಥರ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಎಲ್ಲರಿಗೂ ಚೆನ್ನಾಗಿ ಅನಿಸುತ್ತೆ. ಓಕೆ, ನಾನು ಟಿಫನ್ ಇನ್ನೂ ತಿಂದಿಲ್ಲ ಆ್ಯಕ್ಚುಲಿ, ಬಟ್ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು, ಅದೇ ತಿಂದು. ಆದರೆ ಏನಾಯಿತು ಗೊತ್ತಾ, ನನಗೆ ಮಧ್ಯದಲ್ಲಿ ಅಭಿಷೇಕ ಆದಮೇಲೆ ಅಲಂಕಾರಕ್ಕೆ ಅಂತ ಮುಸ್ಕಾಕ್ತಾರಲ್ಲ, ಆಗ ನಮ್ಮನ್ನೆಲ್ಲ ಸಪ್ರೇಟಾಗಿ ನೀವು ಹೋಗಿ ಸೈಡಲ್ಲಿ ಕೂತ್ಕೊಳ್ಳಿ, ಅಲಂಕಾರ ಆದಮೇಲೆ ನೋಡೋರಂತೆ, ಈಗ ನೋಡಬಾರ್ದು ಅಂದರು. ಸರಿ ಅಂದ್ಬಿಟ್ಟು ಹೋಗಿ ಸೈಡಲ್ಲಿ ಕೂತಿದ್ದೆ. ಬೆಳಗ್ಗೆ ಆ್ಯಕ್ಚುಲಿ ತಿನ್ನೋಣ ಅಂದ್ಕೊಂಡೆ, ಬಟ್ ಲೇಟಾಗಿ ಹೋಗಿತ್ತು ಅಂತ ಹಂಗೆ ಬಂದ್ಬಿಟ್ಟೆ. ಆಮೇಲೆ ಅಲ್ಲಿ ಕುತ್ಕೊಂಡ್ವಿ. ಅಭಿಷೇಕ ಆದಮೇಲೆ ಏನೋ ಗೊತ್ತಿರೋ ಫುಲ್ಲು ಸುಸ್ತು, ಫುಲ್ಲು ಹೊಟ್ಟೆಲೆಲ್ಲ ತಿರುಗಿಸ್ತಾ ಇದೆ. ಒಂಥರ ಲೋ ಬಿ ಪಿ ಆಗೋ ಥರನೇ ಫೀಲಿಂಗ್ ಆಗೋಗಿತ್ತು. ಆಮೇಲೆ ನನ್ನ ಹಸ್ಬೆಂಡ್ ಸಡನ್ನಾಗಿ ಓಡೋಗಿ ಅಲ್ಲಿ ಒಂದು ಫ್ರೂಟ್ ಅಂಗಡಿ ಇತ್ತು, ಅಲ್ಲಿ ಫ್ರೂಟ್ ಮಿಕ್ಸ್ ಬೌಲ್ ತೊಗೊಂಬಂದು ಕೊಟ್ಟರು. ಅದು ತಿಂದಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು ನನಗೆ. ಅದೇ ಹೆಂಗಿತ್ತು ಬೇಬಿ, ನಾನು ಹಂಗೆ ನೋಡ್ದಾಗ ನಿಂಗೆ ಎಂಥ ಪೇಷಂಟ್ನ ಕಟ್ಕೊಂಡಿದ್ದೀನಪ್ಪ ಅಂತ ಫೀಲಿಂಗ್ ಆಗಿರುತ್ತೆ. ನೋಡಿ ನೆಗ್ತಾ ಇದ್ದಾನೆ. ಬಟ್ ಯಪ್ಪ ಯಾಕೋ ಸುಸ್ತು ಜಾಸ್ತಿ. ಅಂದರೆ ಯಾವಾಗಲೂ ಈ ನಡುವೆ ಏನಾಗಿದೆ ಅಂದರೆ, ಮದುವೆಗಿಂತ ಮುಂಚೆ ನಾನು ಲೇಟಾಗಿ ತಿಂತಾ ಇದ್ದಿದ್ದು. ಲೈಕ್ 10 o'clock 11 ಗಂಟೆ ಟೈಮಿಂಗ್ಸೇ ಇಲ್ಲ ಬಿಡಿ. ನಾನು ಯಾವಾಗ ಇದು ಹೇಳಿದ್ರೆ ಅವಾಗ ಟಿಫನ್ ತಿನ್ನೋದು ಆ ಥರ ಇತ್ತು. ಬಟ್ ಮದುವೆ ಆದಮೇಲಿಂದ ಇಲ್ಲೇನಾಗ್ಬಿಟ್ಟಿದೆ ಅಂದರೆ 8:15 ಟಿಫನ್ ರೆಡಿ ಇರುತ್ತೆ ನಮ್ಮ ಮನೇಲಿ. ಯಾಕಂದರೆ ನಮ್ಮ ಮಾವ 8:15 ಆಫೀಸ್ಗೆ ಹೊರಟ್ಬಿಡ್ತಾರೆ. ಸೊ ನಾನೇನು ಮಾಡಿದೆ, ಸಮರಾಸ್ ಓಕೆ ಸಮರಾಸ್ ವೆಜ್. ಸೊ ಎಲ್ಲೋ ಅನ್ಕೊಂಡು ಇನ್ನೆಲ್ಲೋ ಕರ್ಕೊಂಬಂದ್ರು. ಓಕೆ, ಸೊ ಆ್ಯಕ್ಚುಲಿ ಇಲ್ಲೂ ಸಮರಾಸ್ ಓಪನ್ ಆದಾಗಿಂದ ಇಲ್ಲಿ ಹೋಗೇ ಇಲ್ಲ. ಇಲ್ಲಿ ಅಂಗಡಿಗಳು ಏನೇನೋ ಮಾಡ್ಬಿಟ್ಟಿದ್ರು ಚಿನಿ. ಸಮರಾಸ್ ಬಂದಿದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಈ ಓಪನ್ ಆದಾಗ ಇವ್ರು ಬಂದಿದ್ರು. ನೀನು ಬಂದಿದ್ದ ಚಿನಿ? ಬಂದಿಲ್ಲಲ್ಲ, ನಮ್ಮ ಮಾವ ಹೋಗಿದ್ರು ಓಪನ್ ಆದಾಗ, ಓಪನಿಂಗ್ ಇದಕ್ಕೆ. ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಫೈನಲಿ ಓಕೆ, ಎಲ್ಲ ಸಡನ್ ಪ್ಲಾನ್ ಆಗಿ ಈಗ ಸಮರಾಸ್ಗೆ ಹೋಗೋಣ, ಟಿಫನ್ ತಿನ್ನೋಣ. ಪ್ರಸಾದ ತಿಂದೆ ಸ್ವಲ್ಪ, ಈಗ ಸ್ವಲ್ಪ ಪರವಾಗಿಲ್ಲ, ಬಟ್ ಆದ್ರೂ ಸ್ವಲ್ಪ ಕರೆಕ್ಟಾಗಿ ತಿನ್ನೋಣ ಅಂತ. AC ಹಾಕಿದಕ್ಕೆ ವಾಯ್ಸ್ ಹೆಂಗೆ ಕೇಳಿಸ್ತೋ ಅನ್ನೋ ಗೊತ್ತಿಲ್ಲ. ನಿನಗೆ ಚಿಂತೆ ನೋಡು. ನೋಡಿ ಫ್ರೆಂಡ್ಸ್, ನಾಯಿ ತಿಂದಂಗೆ ತಿಂತಾವ್ರೆ.
ಒಂದು ಕುಡಿಯೋದ್ರೆ ಕುಡಿದ್ಯಾ ನಿಜ ಹೆಂಗೈತೆ ಬೇಬಿ ಚೆನ್ನಾಗಿಲ್ಲ ಖಾರ ಅಯ್ಯೋ ಕುಡಿ ನಂಗೆ ಬೇಡಪ್ಪ ಜಾಸ್ತಿ ಖಾರ ಇದೆ ನನಗೆ ಬೇಡ ಅಗ್ಗ ಸಖತ್ ಖಾರ ಇದೆ ಚಿಲ್ಲಿ ಗೋವಾ ಮೊಜಿಟೋ ಖಾರ ಇರ್ಲಿದೆ ಚಿಲ್ಲಿ ಗೋವಾ ಮೊಜಿಟೋ ನನ್ ಗಂಡ ಹೇಳಿದ್ದು ನನ್ಗಂತೂ ಇಷ್ಟ ಆಗಿಲ್ಲ ಸಖತ್ ಖಾರವಾಗಿದೆ ಬಟ್ ಟೇಸ್ಟ್ ಚೆನ್ನಾಗಿದೆ ಬಟ್ ಖಾರ ಇದೆ ಐ ಕಾಂಟ್ ಹ್ಯಾಂಡಲ್ ದಿಸ್ ಐಸ್ ಕ್ರೀಮ್ ಕೊಡಿದ್ರೆ ಐಸ್ ಕ್ರೀಮ್ ಸೊ ಜಾಮೂನ್ ವಿತ್ ಐಸ್ ಕ್ರೀಮ್ ಮತ್ತೆ ಜಾಮೂನ್ ಸೆಪರೇಟ್ 2 ಆರ್ಡರ್ ಮಾಡಿದೀವಿ ಮತ್ತೆ ತಿಂದ್ಮೇಲೆ ಸಮಾಧಾನ ಆಗುತ್ತೆ ನಂಗಂತೂ ಬೇಡ ಇದು ನೀನೇ ತಿನ್ಕೋ ಕುಡ್ಕೋ yes jamun is here so we have ordered jamun and jamun with ice cream let's taste jamun with ice cream taste manana first right maybe actually ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಗೊತ್ತಾ ಜಾಮೂನ್ ವಿತ್ ಐಸ್ ಕ್ರೀಮ್ ಎಲ್ಲೂ ತಿಂದೇ ಇಲ್ಲ ನಾನು ಅಂದ್ರೆ ಗೊತ್ತು ಬಟ್ ಎಲ್ಲೂ ನಾನ್ ತಿಂದಿದ್ದೆ ಎತ್ಕೊಳ್ಳೋದು ದೊಡ್ಡ ಕೆಲಸ ತಿನ್ನು ವಾಂಚು ನನ್ ಡ್ರೆಸ್ ಮೇಲೆ ಬಿತ್ತು ಏನಾಗಲ್ಲ ಐ ಥಿಂಕ್ ಬೇಬಿ ಈ ಸ್ಪೂನ್ ಗಿಂತ ನಾವು ನಾರ್ಮಲ್ ಸ್ಪೂನ್ ಇಟ್ಕೊಳ್ಳೋದು ಬೆಸ್ಟ್ ನಾರ್ಮಲ್ ತಗೋ ಏನು ಕ್ವಾಲಿಟಿ ಇದೆ ಸೊ ಲೆಟ್ಸ್ ಟೇಸ್ಟ್ ಜಾಮೂನ್ ಬರೀ ಜಾಮೂನ್ ಅಬ್ಸಲ್ಯೂಟ್ಲಿ ಚೆನ್ನಾಗೇ ಇರುತ್ತೆ ಬಟ್ ಯಾಕೋ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅಷ್ಟೇ ಬಿಸಿ ಬಿಸಿ ಇದೆ ಜಾಮೂನ್ ತಿಂದು ಎಷ್ಟು ದಿನ ಆಯ್ತು ಗೊತ್ತಾ ಸಖತ್ ಅನ್ಸದೆ ನಂಗೆ ಗೊತ್ತಿಲ್ಲ ಇಲ್ಲಿ ಹೇಗೆ ಕೇಳಿಸಿದೆ ವಾಯ್ಸು ಅಂತ ಬಿಕಾಸ್ ನಾಯ್ಸ್ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ನಾಯ್ಸಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಕು ಅಂದ್ರೆ ವಾಯ್ಸ್ ಓವರ್ ಕೊಡ್ತೀರಿ ಬಟ್ ಐ ಥಿಂಕ್ ರಾಗೆ ಹಾಕೋದೇ ಚೆನ್ನಾಗಿರುತ್ತೆ ಅನ್ಸುತ್ತೆ ಯಾವಾಗ್ಲೂ ಈ ಸೇಮ್ ಫೀಲಿಂಗ್ ನಾನು ವಾಯ್ಸ್ ಓವರ್ ಕೊಡಕ್ಕಾಗಲ್ಲ ಸೊ ಯಾ ಚೆನ್ನಾಯ್ತಾ ಸಕಾಲ ವರ್ತು ಜಾಮೂನ್ ಅಂತೂ ವರ್ತು ಏನ್ ಬೇಬಿ ಅದು ವರ್ತು ವರ್ಮ ಈ ನನ್ ಗಂಡ ಎಲ್ಲ ಸಡನ್ ಆಗಿ ಪ್ಲಾನ್ ಮಾಡಿರೋದಕ್ಕೆ ನಾನು ಆಕ್ಚುಲಿ ಇನ್ನ ರೆಡಿ ಆಗ್ಬೇಕಾಗಿತ್ತು ಬಟ್ ಓಕೆ ತಲೆ ಅಂತೂ ಬಾಚೆ ಇಲ್ಲ ಹಂಗೆ ಏನೋ ಸ್ವಲ್ಪ ಆರಿಸ್ಕೊಂಡು ಹೂ ಎಲ್ಲ ಮುಟ್ಕೊಂಡಿದೀನಿ ನೋಡಿ ಸೊ ಹಿಂಗೆ ಹೋಗ್ಬೇಕು ಇದು ಹೊಸ ಡ್ರೆಸ್ ಇದು ಆಕ್ಚುಲಿ ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಆಲ್ಮೋಸ್ಟ್ ಲೈಕ್ 7-8 ಬಿಲ್ ಕೊಡಿ 7-8 ಮಂತ್ಸ್ ಆಗಿದೆ ಇವಾಗ ಹಾಕೊಂತ ಇದ್ದೀನಿ ಇವತ್ತು ಹಾಕೊಂಡೆ ಇನ್ನೇನ್ ಹೇಳ್ಬೇಕು ಆಕ್ಚುಲಿ ಫೋನಲ್ಲಿ ಅಷ್ಟೊಂದು ಸ್ಟೋರೇಜ್ ಇಲ್ಲ ಜಾಸ್ತಿ ಮಾತಾಡಕ್ ಹೋಗಲ್ಲ ಬನ್ನಿ ಮಿಕ್ಕಿದಕ್ಕೆಲ್ಲ ಮಾಡಕ್ಕಾಗಲ್ಲ ಯಪ್ಪಾ ಏನ್ ಬಿಸಿಲು ಸೀರಿಯಸ್ಲಿ ಈಚೆ ಬರಕ್ ಆಗಲ್ಲ ಆಕ್ಚುಲಿ ನನ್ ಫೋನಲ್ಲಿ ಚಾರ್ಜ್ ಇಲ್ಲ 3% ಐತೆ ಇವಾಗ್ಲೂ ಸ್ವಿಚ್ ಆಫ್ ಆಗುತ್ತೆ ಅದಕ್ಕೋಸ್ಕರ ಈಶಾಗ ಹೋಗೋದ್ ಕ್ಯಾನ್ಸಲ್ ಆಯ್ತು ಈಗ ಆರಾಮ ಮನೆಗೆ ಹೋಗೋಣ ಸಾಕಾಯ್ತು ನಮ್ಗಂತೂ ಬಿಸಿಲಲ್ಲಿ ಎಲ್ಲೂ ಹೋಗೋದೇ ಬೇಡಪ್ಪ ಮನೆಗೆ ಹೋಗ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ ಈಗ ತಾನೇ ಶಾಪಿಂಗ್ ಎಲ್ಲ ಮಾಡಿದ್ವಿ ಒಂದ್ ಸ್ವಲ್ಪ ಅಲ್ಲಿ ಇಲ್ಲೇ ಶಾಪಿಂಗ್ ಇದ್ದಿದ್ಯಲ್ಲ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಡ್ತಾ ಇದೀವಿ ಸಾಕಾಯ್ತು ನನ್ಗಂತೂ ಫಸ್ಟ್ ಮನೆಗೆ ಹೋಗಿ ಆಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ ಸೊ ಎಲ್ಲ ದೊಡ್ಡ ಅದೇ ಮಜಾ ಆಗನ್ನ ಬಿಡು
पेलीची नागिन निघाली मुन्ना डोळ लागला ಆಡ್ಕೊಂತಾವ್ರಿ ಇವ್ರು ನನ್ನ ಆಡ್ಕೊಂತಾವ್ರೆ ವೇಸ್ಟ್ ಬಾಡಿಗಳು. ಸೊ ಆಕ್ಚುಲಿ ನಿಮ್ಗೆ ಸ್ಟೋರಿ ಹೇಳಿಲ್ಲ, ಒಂದ್ ನಿಮಿಷ ಇರಪ್ಪ, ಸ್ಟೋರಿ ಹೇಳಕ್ ಬಿಡ್ರಪ್ಪ. ಸೊ ದೇವಸ್ಥಾನ ಮುಗಿಸ್ಕೊಂಡೆ ನಿಮಿಷ ಇರ್ರಿ ಒಂದ್ ನಿಮಿಷ. ಸೊ ದೇವಸ್ಥಾನ ಮುಗಿಸ್ಕೊಂಡು ಸಮರಾಸ್ ವೆಜ್ಗೆ ಹೋಗಿ ಟಿಫನ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ವಾಪಸ್ ಬಂದ್ವಿ. ನಾವು ಇದಕ್ಕೆ ಎಲ್ಲಿಗೆ ಈಶಾಗ್ ಹೋಗ್ಲಿಲ್ಲ, ಬಿಕಾಸ್ ನನ್ನ ಫೋನಲ್ಲಂತೂ 2% ಚಾರ್ಜಿಂಗ್ ಇತ್ತು, ಅವ್ನ ಫೋನಲ್ಲಿ ಇರಲಿಲ್ಲ. ಆಮೇಲೆ ಫೋನಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ಇನ್ನೇನು ಲೋಗಿ ಏನು ಪ್ರಯೋಜನ, ಶೂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಡ ಬಿಡಿ ಇನ್ನೊಸ್ತಿ ಹೋದ್ರೆ ಆಯ್ತು ಅಂತ ಅಂದ್ಬಿಟ್ಟು ವಾಪಸ್ ಕರ್ಕೊಂಡ್ಬಂದ್ಬಿಟ್ಟೆ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಇವನು ಸ್ವಲ್ಪ ಅವ್ರ ಅಜ್ಜಿ ಜೊತೆ ಎಲ್ಲ ಚಕ್ಕಂಬರ ಎಲ್ಲ ಆಟ ಆಡ್ದ. ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ನೋಡಿ ಕೆರೆದಲ್ಲಿ ಹಾಕ್ತಾನೆ ಅಂತ ಹಾಕೊಳ್ಳಿ. ಸೊ ಅದು ಮುಗಿಸ್ಕೊಂಡು ಇವಾಗ ಅಲ್ಲೇ ಸಮರಸ್ ವೆಜ್ ಹತ್ರ ಅಲ್ಲಿ ಅಂಗಡಿಗಳಿದೆಯಲ್ಲ ಅಲ್ಲಿ ತಗೊಂಡು ಚೆನ್ನಾಗಿದೆ ಅಲ್ಲಿ ಎಂತ ಕಲೆಕ್ಷನ್ಸ್ ಇದೆ, ನೈಸ್ ಆಯ್ತಾ. ಸೊ ಈಗ ತಕೋ ದೊಡ್ಡದೋಯ್ತು. ನಾವು ಫುಲ್ ನೋಡಕ್ ಆಗ್ಲಿಲ್ಲ ಅಷ್ಟೊತ್ತಿಗೆ. ಆಕ್ಚುಲಿ ಇನ್ನೊಂದು ಹೇಳ್ಬೇಕಾಗಿತ್ತು, ನಾವು ಟಿಫನ್ ಮುಗಿಸ್ಕೊಂಡು ಈಚೆ ಬಂದ್ವಿ, ಹಂಗೆ ಸಂದೀಪ್ ರೆಡ್ಡಿ ಅವರು ಸಿಕ್ಕಿದ್ರು, ಮಾತಾಡಿದ್ರು. ಅದು ವಿಡಿಯೋ ಮಾಡ್ಲಿಲ್ಲ ನಾನು. ಅದೇ ನಮ್ಮ ಹಸ್ಬೆಂಡಿಗೆ ಗೊತ್ತು, ಹಂಗೆ ನಾನು ಪರಿಚಯ ಮಾಡಿ ಮಾತಾಡಿದ್ರು. ನಾನು ಫಸ್ಟ್ ಟೈಮ್ ಮಾತಾಡಿದ್ದೇನೆ ಸಂದೀಪ್ ರೆಡ್ಡಿ ಅವ್ರನ್ನ. ಅವರ ಏನಂತ ಕೇಳಿದ್ವಿ, ನಿಮ್ಮ ವೈಫ್ ಅಂತ ಕೇಳಿದ್ರ, ವೈಫ್ ಹರ್ಷವ್ರೆ ಅಂತ ಕೇಳಿದ್ರ, ನಾನು ಅಂತಂದೆ. ಆಮೇಲೆ ಆಕ್ಚುಲಿ ಅವ್ರು ಫಸ್ಟ್ ನನ್ನ ನೋಡಿದ ತಕ್ಷಣ ಇವ್ನ ನೋಡ್ಲಿಲ್ಲಣ್ಣ, ನನ್ನ ನೋಡೋದಂತೆ. ನನ್ನ ನೋಡ್ಬಿಟ್ಟು ಯಾರೋ ಬೆಂಗಳೂರಿಂದ ಬಂದಿರ್ಬೇಕೇನೋ ಅನ್ಕೊಂಡು ಸುಮ್ಮನೆ ಅಂದ್ರಂತೆ. ನಿಜ ಹಂಗೆ ಅಂದ್ರು, ಕೇಳ ಅಂದ್ವಿ ಹಂಗೆ ಅಂದ್ರು ಆಯ್ತಾ. ಆಮೇಲೆ ಓ ನಿಮ್ ವೈಫ್ ಅಂತ ಅಂದ್ಬಿಟ್ಟು ಅವಾಗ ಮಾತಾಡ್ಸಿದ್ರು. ನಾನು ಫಸ್ಟ್ ಟೈಮ್ ಮಾತಾಡಿದ್ದು, ಚೆನ್ನಾಗಿತ್ತು. ಆಮೇಲೆ ಇನ್ನೇನು ಈಗ ನಾವು ಇವರು ಆಲ್ರೆಡಿ ಗಣೇಶ ಹಬ್ಬಕ್ಕೆ ಗಣೇಶನ ಆರ್ಡರ್ ಮಾಡಿದ್ದಾರೆ, ಬುಕ್ ಮಾಡಿದ್ದಾರೆ. ಅದ್ರದ್ದು ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗ್ ಬರ್ತಿದೆ, ಏನೋ ಪೇಂಟಿಂಗ್ ಎಲ್ಲ ಮಾಡಿದಾರಂತೆ, ಅದನ್ನೆಲ್ಲ ಸ್ವಲ್ಪ ಗ್ಲಿಮ್ಸ್ ನೋಡ್ಕೊ ಬರೋಣ ಅಂತ ಹೋಗ್ತಾ ಇದೀವಿ. ಗಣೇಶನ ಅವತ್ತು ಗಣೇಶ ಹಬ್ಬದ ದಿನನೇ ರಿವೀಲ್ ಆಗುತ್ತೆ, ಅವತ್ತೇ ನೋಡ್ರಂತೆ. ಸದ್ಯಕ್ಕೆ ಹೋಗ್ತಾ ಇದೀವಿ. ಇನ್ನೇನು ಅದು ಗಣೇಶ ಅದು ನೋಡ್ಕೊಂಡು ಹಂಗೆ ಟೀ ಕುಡಿಯೋಕೆ ಹೋಗ್ಬೇಕು. ನನ್ ಸ್ವಲ್ಪ ತಲೆ ನೋಡ್ತದೆ, ಟೀ ಬೇಕು ನನಗೆ, ಹೊಟ್ಟೆನೂ ಹಚ್ತಾ ಇದೆ. ಅದು ಊಟ ಅಂತೂ ಇಲ್ಲ. ನೋಡಿ ಹೆಂಗೆ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಇವರು, ಏನ್ ಆಡ್ತಾರೋ. ಟೀ ಕುಡ್ಕೊಂಡು ಟೀ ಕುಡಿಯೋದ ಸಿಗ್ತೀನಿ. ಓಕೆ ಬಾಯ್. ಯೂಟ್ಯೂಬ್ ಇವತ್ತೆಲ್ಲ ಕರ್ನಾಟಕ ಮ್ಯಾಪ್